टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇದನ್ನ ನಾವು ಪ್ರಶ್ನೆ ಮಾಡತಕ್ಕಂತ ಕಾಲಘಟ್ಟದಲ್ಲಿ ಬಂದು ನಿಂತಿದ್ದೇವೆ. ಇಲ್ಲಿ ರಾಜಕೀಯವನ್ನ ಎಲ್ಲ ಬಿಟ್ಟು ನಮ್ಮ ಸಮಾಜ ಇದ್ರೆ ನಾವು ಅಂತಕ್ಕಂಥದ್ದೇನಿದೆಯಲ್ಲ ಎಲ್ಲವನ್ನ ಬದಿಗಿಟ್ಟು ನಾವು ಹೋರಾಟ ಮಾಡುವ ಅನಿವಾರ್ಯತೆ ಬಂದು ನಿಂತಿದೆ. ಇದೇ ಮುಖ್ಯಮಂತ್ರಿಗಳಿದ್ರೆ ಏನು ಮಾಡ್ತಾರೋ ಅಂತಕ್ಕಂಥದ್ದು ಎಲ್ಲರಿಗೂ ಭಯ ಐತೆ, ನನಗಂತೂ ಐತೆ, ಎಲ್ಲರಿಗೂ ಭಯ ಐತೆ. ಸಿದ್ದರಾಮಯ್ಯನವರಿದ್ರೆ ಏನ್ ಬರ್ಬಿಟ್ಟು ಹೋಗ್ತಾರೋ ಏನ್ ಮಾಡ್ತಾರೋ. ನಾವು ಅದಕ್ಕೆ ಪಕ್ಷ ವಿರೋಧ ಪಕ್ಷ ದ್ವೇಷ ಇಲ್ಲ, ಎಲ್ಲರೂ ರಾಜಕೀಯವನ್ನು ಬದಿಗಿಟ್ಟು ಸಮಾಜಕ್ಕಾಗಿ ಕೆಲಸ ಮಾಡ್ತಾರೆ. ಆದ್ರೆ ಅಧಿಕಾರದಲ್ಲಿರುವವರ ಮೇಲೆ ಜವಾಬ್ದಾರಿ ಜಾಸ್ತಿ ಇದೆ. ನಾವು ನೀವು ಕರೆದಾಗ ಎಲ್ಲ ಕಡೆ ಬರ್ತೇವೆ, ನಿಮ್ಮಿಂದ ನಾವು ಬರ್ತೇವೆ, ನಿಮ್ಮ ಮೇಲೆ ಜವಾಬ್ದಾರಿ ಜಾಸ್ತಿ ಇದೆ. ಅದಕ್ಕಾಗಿ ಹೇಳ್ತೇವೆ ನಮ್ಮ ಮಂತ್ರಿಗಳು ಶಾಸಕರು, ಇದರಲ್ಲಿ ನಮ್ಮ ಶಾಸಕರು ಬರಬೇಕಾಗಿದೆ. ಸಮಾಜ ಇದ್ದರೆ ನಾವು, ಇಲ್ಲಾಂದ್ರೆ ಇಲ್ಲ. ಇಬ್ಬರು ನಮ್ಮ ಎಂಎಲ್ಸಿಗಳು ಬಂದಿದ್ದಾರೆ, ನಾನು ಅಭಿನಂದಿಸ್ತೇನೆ ಅವರಿಗೆ. ಇಷ್ಟು ಧೈರ್ಯವಾಗಿ ಬಂದಿದ್ದೀರಲ್ಲ, ನನ್ನ ಹೃತ್ಪೂರ್ವಕ ಅಭಿನಂದನೆ ನನಗೆ. ಏನಿಲ್ಲ ಬಸವರಾಜ್, ನನ್ನ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾದ ಪರಿಸ್ಥಿತಿ ಬಂದರೆ ಕೊಡ್ತೀನಿ ಅಂತ ನೀವೆಲ್ಲ ಶಾಸಕರು ಮಂತ್ರಿಗಳು ಕೊಡ್ತೀವಿ ಅಂದ್ರೆ ಅವ್ರಪ್ಪ ಮಾಡ್ತಾನ, ಬಂದು ಅವ್ರಪ್ಪ ಮಾಡ್ತಾನ, ಇದಲ್ಲ ಯಾವತ್ತು ಬಂದರೂ ಮಾಡ್ತಾನ. ಈ ಧೈರ್ಯ ನಾವು ತೋರಿಸದೇ ಇರುವುದರಿಂದ ಇವತ್ತು ನಮಗೆ ಇದು ಬಂದು ಪರಿಸ್ಥಿತಿ ಬಂದು ನಿಂತಿದೆ. ಇವತ್ತು ಈ ದೇಶ ರಾಜ್ಯದಲ್ಲಿ ಒಕ್ಕಲಿಗರನ್ನ ಲಿಂಗಾಯತನ ಬಿಟ್ಟು ಮುಖ್ಯಮಂತ್ರಿ ಆಗಲಿಕ್ಕೆ ಯಾರೊಬ್ಬಗೂ ಸಾಧ್ಯ ಇಲ್ಲ, ಯಾರೊಬ್ಬಗೂ ಸಾಧ್ಯ ಇಲ್ಲ. ನಾವು ಕೈಗೂಡಿಸಿದಾಗ ಮಾತ್ರ ಮುಖ್ಯಮಂತ್ರಿ ಆಗ್ತೀರಿ. ಅದನ್ನ ನೆನಪಿಟ್ಟಬೇಕು ಎಲ್ಲ ಪಕ್ಷಗಳು ನೆನಪಿಟ್ಟಬೇಕು. ಇವತ್ತು ಕಾಲ ಬಂದಿದೆ, ಈಗಾಗಲೇ ಒಕ್ಕಲಿಗ ನಾಯಕರು ಲಿಂಗಾಯತ ನಾಯಕರು ಸಭೆ ಮಾಡ್ತಾ ಇದ್ದಾರೆ, ಮುಂದೆ ನಮ್ಮ ಹೋರಾಟ ಹೇಗಿರಬೇಕು ಅನ್ನೋದು. ಇಷ್ಟಕ್ಕೆ ಎಚ್ಚೆತ್ತುಕೊಂಡು ಈ ಸರ್ಕಾರ ಕ್ರಮ ತಗೋಬೇಕು. ಭಯ ಏನಿದೆ ಅಂದ್ರೆ ಕೇಂದ್ರ ಸರ್ಕಾರವು ಜಾತಿ ಗಣತಿಯನ್ನು ಒಪ್ಪಿಬಿಟ್ಟಿದೆ. ಜಾತಿ ಗಣತಿ ನಾವು ಮಾಡ್ತೀವಿ ಅಂತ ಅವರ ಪ್ರೇಮದಲ್ಲಿ ಹಾಕಿಬಿಟ್ಟಿದ್ದಾರೆ, ಚುನಾವಣೆಯ ಪ್ರಣಾಳಿಕೆಯಲ್ಲಿ ಸೇರಿಸಿಬಿಟ್ಟಿದ್ದಾರೆ. ಹಾಗಾಗಿ ನಮಗೆಲ್ಲರಿಗೂ ಕೂಡ ಭಯ.